ಹೇಳ್ತಾ ಇದ್ದೀನಿ ಸರ್, ನಾನು ಹೇಳೋದು ಕೇಳಿ. ನೀವು ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಅಧಿಕಾರಿಗಳ ಮೇಲೆ ನಂಬೋದಿಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ಬೇರೆ ಮೇಲೆ ಹೋರಾಟ ಮಾಡಬೇಕಾದ್ರೆ ಹೋರಾಟಗಾರರು ಬಂದ್ರೆ ನೀವು ರೆಸ್ಪಾನ್ಸ್ ಮಾಡ್ದಾನೆ ನೀವು ನಮ್ಮ ಈ ತರ ಮಾತಾಡ್ತೀರಿ, ಈ ತರ ಧಿಕ್ಕಾರ ಕೊಡ್ತೀರಿ ಅಂದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಮೊದಲನೇದು ರೈತರ ಶಕ್ತಿ ಕುಗ್ಗೋಗುತ್ತಲ್ಲಿ. ಇನ್ನೊಬ್ಬ ರೈತ ಆಗಿ ಇನ್ನೊಬ್ಬ ವ್ಯಕ್ತಿ ಆಗಿ ಹೋರಾಟ ಮಾಡಕ್ ಭಯ ಪಡ್ತಾನೆ. ಕೇಳಿಸ್ಕೊಳ್ಳಿ ಮೇಡಮ್. ಇನ್ನೊಬ್ಬ ರೈತ ಹೋರಾಟ ಮಾಡಕ್ ಭಯ ಪಡ್ತಾನೆ. ಇಲ್ಲಿ ಕೇಳ್ರಿ, ಇಲ್ಲಿ ಸಂಘಟನೆ ಸಪೋರ್ಟ್ ಆಗಿದೆ, ವಾಸ್ತವ ವ್ಯಕ್ತಿನ ಉಳಿಸ್ಕೊಂಡಿದೀವಿ ನಾವು. ಕೆಲವು ರೈತರಿಗೆ ಸಂಘಟನೆಗಳ ಸಪೋರ್ಟ್ ಇರೋದಿಲ್ಲ, ಆ ವ್ಯಕ್ತಿ ಎಲ್ಲಿ ಹೋಗ್ಬೇಕಂತ ಗೊತ್ತಿರೋದಿಲ್ಲ. ಬಂದಿಲ್ಲ, ನಾನು ಪ್ರಶ್ನೆ ಮಾಡಿದೆ, ಅದಂತ ಗೊತ್ತಿಲ್ಲ, ಅವ್ನು ಅಳ್ತಾ ಇರ್ತಾನೆ ಕೂತ್ಕೊಂಡು ಮೂಲಕ ಏನ್ ಮಾಡ್ಬೇಕಂತ ಅಂತವ್ರು ಸೂಸೈಡ್ ಮಾಡ್ಕೊಳ್ಳೋರು. ನಿಮ್ಮಂತ ಅಧಿಕಾರಿಗಳು ಬಪ್ಪ ಕೂತು ಏನಾಗಿದೆ ಸಮಸ್ಯೆನ ಬಗೆಹರಿಸ್ತೀನಿ ಅಂದ್ರೆ ಆ ವ್ಯಕ್ತಿ ಧೈರ್ಯ ಸಿಗುತ್ತೆ. ನೀವ್ ಎಲ್ಲಿ ತಗೊಂಡು ಧಿಕ್ಕಾರ ಪೂಜೆ ನಮ್ಗೆ ಅಂತ ಏನಂತ ಅಂದ್ರು ಇದೆಲ್ಲ ಏನ್ ಮಾಡ್ತದೆ, ಇದೆಲ್ಲ ಬೇಡಿ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರಿ, ಪ್ರಾಮಾಣಿಕ ನಿಷ್ಠೆಯಿಂದ ತಿಂಗಳಿಗೊಂದ್ಸರಿ ಸಂಬಳ ತಗೊಳ್ತಾ ಇದ್ರಿ. ಈ ನಿಷ್ಠೆಯಿಂದ ರೈತರು ಬಂದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಮರ್ಯಾದೆ ಕೊಟ್ಟು ರೆಸ್ಪಾನ್ಸ್ ಮಾಡಿ ಮಾತಾಡೋದನ್ನು ಕಲೀರಿ. ನೀವು ಏನ್ ಸಂಬಳ ತಗೊಂಡು ಕೂತಿದ್ದೀರಲ್ಲ, ನಿಮ್ ಜೊತೆ ನಿಮ್ಮ ಅಧಿಕಾರಿಗಳು ಮಾತ್ರ ನಿಲ್ತಾರೆ. ಇಲ್ಲಿಂದ 5:30-6 ಗಂಟೆ ಮುಗಿದ ನಿಮ್ ಡ್ಯೂಟಿ ಮುಗಿತು. ಆಮೇಲೆ ನೀವು ಜನಸಾಮಾನ್ಯರು ಮೇಡಮ್ 5:30-6 ಗಂಟೆ ಮಾತ್ರ ನಿಮ್ಗೆ ಅಧಿಕಾರಿ, ಗೌರ್ಮೆಂಟ್ ಅಧಿಕಾರಿಗಳಂತ ಎಲ್ಲರೂ ರೆಸ್ಪಾನ್ಸ್ ಮಾಡೋದು. ನಾನು ಗೌರ್ಮೆಂಟ್ ಅಧಿಕಾರಿ, ನಾನು ಕಂಪ್ಲೇಂಟ್ ಕೊಟ್ಬಿಟ್ಟು ನಡೀತದೆ. 5:30 ಮಾತ್ರ, 5:30 ನಿಮ್ಗೆ ನಡೆಯಲ್ಲ. ನಮ್ಮ ರೈತರದ್ದು 24 ಗಂಟೆ ಟೈಮು ಇರುತ್ತೆ. ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಕೆಳಗಡೆ ಮೈಕ್ ಇಟ್ಕೊಂಡು ಕೂತ್ಕೊಂಡಾಗ ಮೈಕ್ ಎಲ್ಲಾರು ಕೇಳಿದ್ರು ಕೊಳ್ಳಿಲ್ಲ, ಕೈಯಲ್ಲಿ ಇಟ್ಕೊಂಡಿದ್ರಿ. ನಮ್ಮ ಅನ್ಸೂಯ ಅವ್ರ ಮೈಕ್ ಇಟ್ಕೊಳಕ್ ಹೋದಾಗ ನೋಡಿ ಬರ್ಕೊಳ್ಳಿ, ಪ್ರೆಸ್ ಅವ್ರ ಅಧಿಕಾರಿ ಮೇಲೆ ಕೈ ಮಾಡಕ್ ಹೋಗೋಣ. ನೀವು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರಿ, ಅರ್ಥ ಆಗ್ತಿದ್ಯಾ? ನಿಮ್ಮ ಆಲೋಚನೆ ಮೇಡಮ್, ಹೇಳ್ತೀನಿ ಕೇಳಿ. ನಿಮ್ಮ ಆಲೋಚನೆ 5:30 ಮಾತ್ರ ನೀವು ಗೌರ್ಮೆಂಟ್ ಅಧಿಕಾರಿ. 5:30 ಆದ್ಮೇಲೆ ನೀವು ಗೌರ್ಮೆಂಟ್ ಅಧಿಕಾರಿ ಯಾರು ಕನ್ಸಿಡರ್ ಮಾಡಲ್ಲ. ನಡ್ಕೊಂಡು ಹೋಗ್ಬೇಕಾದ್ರು ರೈತರು ಆಗ್ತಿರೋಂಥ ರೋಡ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಮನೇಲಿ ಕರೆಂಟ್ ಬಂದ್ರು ರೈತರು ಕೊಟ್ಟಿರೋ ಹೊಲದ ಮೇಲೆ ಕರೆಂಟ್ ಎಳ್ದಿರ್ತಾರೆ ಮನೆಗೆ. ನಿಮ್ ಸಂಬಳ ತಗೊಂಡು ಮನೆ ಕೊಟ್ಟರು, ರೈತ ಕೊಟ್ಟರು ಟ್ಯಾಕ್ಸ್ ಅಲ್ಲಿ ನಿಮ್ಗೆ ಸಂಬಳ ಕೊಡುವಂಥದ್ದು. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ರೆ ನೀವು ಈ ಪದ ಬಳಸಲ್ಲ. ಅಧಿಕಾರಿ ಮೇಲೆ ಕೈ ಮಾಡಕ್ ಬಂದಿದ್ರು, ಇದೆಲ್ಲ ಬಿಟ್ಕೊಡ್ರಿ. ಇದೆಲ್ಲ ನೀವು ಪೇಪರ್, ಟಿವಿಲಿ ಫಿಲಮ್ಗಳಲ್ಲಿ ನೋಡ್ಕೊಳ್ರಿ. ನಿಜ ಜೀವನಾಂಶನೇ ಬೇರೆದಿದೆ, ಸತ್ಯನೇ ಬೇರೆದಿದೆ. ದಯವಿಟ್ಟು ಅದ್ರಲ್ಲಿ ಬಂದು ಮಾತಾಡ್ರಿ ನೀವು. ಆ ಅಮ್ಮ ಹೋಗಿ ಮೈಕ್, ನಾನು ಕೇಳಿದೀನಿ, ಎಲ್ಲರೂ ಕೇಳಿದ್ರು, ಮೈಕ್ ಕೊಟ್ಟಿಲ್ಲ ನೀವು. ಆ ಅಮ್ಮ ಮೈಕ್ ಇಟ್ಕೊಳಕ್ ಬಂದಾಗ ಅಧಿಕಾರಿ ಮೇಲೆ ಕೈ ಮಾಡಕ್ ಬಂದ. ಏನ್ರಿ ಮೇಡಮ್ ಇದೆಲ್ಲ ಬಿಡ್ರಿ ಮೇಡಮ್. ಇದೆಲ್ಲ ಎಲ್ಲರೂ ಮರಕಿನ ಮರ ದೊಡ್ಡದಿರ್ತದೆ, ತಿಳುವಳಿಕೆದವರು ತುಂಬಾ ಜನ ಇರ್ತಾರೆ. ನಾವ್ ಹೇಳ್ತಿರೋದು ನಿಮ್ಗೆ, ಅಧಿಕಾರಿ ಇದೀರಿ, ನಿಮ್ನ ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಯಾಕಂದ್ರೆ ಜನಪ್ರತಿನಿಧಿಗಳು ನಾವು ಓಟ್ ಆಗೋದು 5 ವರ್ಷಕ್ಕೆ ಒಂದ್ಸರಿ ಬರ್ತಾರೆ. 30 ವರ್ಷ 40 ವರ್ಷ ಸೇವೆ ಸಲ್ಲಿಸೋದು, ನಮಗೋಸ್ಕರ ದುಡಿಯೋದು ನೀವು ಅಧಿಕಾರಿಗಳು. ನಿಮ್ಮೇಲೆ ನಮ್ಗೆ ಗೌರವ ಇದೆ, ಅಪಾರವಾದ ಗೌರವ ಇರುತ್ತೆ. ಅದನ್ನ ಕಳ್ಕೊಬೇಡಿ. ಒಂದ್ಸರಿ ಕಳ್ಕೊಂಡು ಮತ್ತೆ ಸಂಪಾದನೆ ಮಾಡಕ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಯಾರೇ ಬರ್ಲಿ, ಶಾಲಾ ಕೊಂಡು ಬರ್ಲಿ, ನಾರ್ಮಲ್ ವ್ಯಕ್ತಿಗಳು ಬರ್ಲಿ, ಸ್ವಲ್ಪ ನಿಮ್ಮ ಇದನ್ನ ಬಿಟ್ಟು ಕೂರಿಸಿ 2 ನಿಮಿಷ ಮಾತಾಡೋದು. ನೀವೇನೋ ಕಳ್ಕೊಳ್ಳೋದು ನೋಡಪ್ಪ, ಈ ಕಾನೂನು ಇದೆ, ಈ ತರ ಮಾಡ್ಕೊ ಇದ್ಬಿಟ್ಟು ನನ್ನ ಕೈ ಏನು ಮಾಡಕ್ಕಾಗಲ್ಲಪ್ಪ ಅಂತ ಹೇಳ್ಕೊಳ್ಸಿ. ನಿಮ್ಮ ಅಹಂಕಾರ ದುರಾಂಕಗಳು ದಯವಿಟ್ಟು ಸೈಡಲ್ಲಿ ಇರ್ರಿ. ರೈತರನ್ನ ಗೌರವ ಕೊಡೋದು ಕಲೀರಿ ಮೊದಲು. ಇವ್ರು ಬಂದು ನಮ್ಮ ಕೆಳಗಡೆ ಅವರು ಬೇರೆಯವ್ರು ಏನಾದ್ರು ಕೇಳಿದ್ರೆ ಯಾವ ಇರ್ತಿರ್ಲಿಲ್ಲ ಅಂದ್ರೆ ಒಳಗೆ ಹೋಗೋದನ್ನೇ ಕೇಸ್ ಕೊಟ್ಬಿಡೋರು. ಇವ್ರು ಏನಂದ್ರೆ ಒಂದು ವಿಚಾರ ಮೈನಲ್ಲಿ ಏನಿದೆ, ಗೌರ್ಮೆಂಟ್ ಅಧಿಕಾರಿಗಳು ಅಂತ ಹೇಳಿದ್ರೆ ನಮ್ಮೇಲೆ ಹಲ್ಲೆ ಮಾಡೋದು, ಕೇಸ್ ಕೊಟ್ರೆ ಕೇಸ್ ನಡೀತದೆ ಅಂತ. 5:30 ಗಂಟೆ 5:30 ಆದ್ಮೇಲೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು.